ಕೂಡ ಚೆನ್ನಾಗಿದ್ದೀವಿ. ಸೊ ಫ್ರೆಂಡ್ಸ್, ಇವತ್ತು ನಾವು ಹೊರಗಡೆ ಹೊಂಟೀವಿ. ಎಲ್ಲಿ ಹೊಂಟೀವಿ ಅಂತ ನಮ್ಮ ಪಪ್ಪ ಹೇಳ್ತಾರೆ. ನಮ್ಮ ಪಪ್ಪನ ಹತ್ರ ಮಾತಾಡಿ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕನಸಿನ ಕುಟುಂಬ. ಕನಸು ನಮ್ಮದು, ಸಹಕಾರ ನಿಮ್ಮದು. ಇವತ್ತಿನ ಸಾಟರ್ಡೆ ಡ್ಯೂಟಿ ಮುಗೀತು. ಸೊ ಹಂಗೆ ಮನೇಲಿ ಟೈಮ್ ಪಾಸ್ ಮಾಡೋಕ್ಕಿನ ಸ್ವಲ್ಪ ನಮ್ಮ ವೀಕ್ಷಕರಿಗೆ, ನಮ್ಮ ಸಬ್ಸ್ಕ್ರೈಬರ್ಗಳಿಗೆ ಸ್ವಲ್ಪ ಬೆಂಗಳೂರು ತೋರಿಸೋಣ ಅಂಥೇಳಿ. ಆಲ್ಮೋಸ್ಟ್ ಎಲ್ಲರೂ ಬೆಂಗಳೂರು ನೋಡಿರ್ತೀರ, ಆದರೂ ನಮ್ಮ ಕಡೆಯಿಂದ ಸ್ವಲ್ಪ ನಾವು ನಮಗೇನು ಗೊತ್ತಿದೆ ಅಂತ ತೋರಿಸ್ತೀವಿ. ನೋಡಿ, ಎಂಜಾಯ್ ಮಾಡಿ. ನಿಮ್ಮ ಸಹಕಾರ ಸಪೋರ್ಟಿಗೆ ಇರಲಿ. ಇನ್ನು ಬೆಂಗಳೂರಲ್ಲಿ ಯಾವ್ಯಾವ ಪ್ಲೇಸ್ ಇದೆ, ಏನೇನಿದೆ ಎಲ್ಲ ಸ್ವಲ್ಪ ತೋರಿಸ್ತಿರ್ತೀವಿ. ನೋಡಿ, ಎಂಜಾಯ್ ಮಾಡಿ. ನೀವು ಬೆಂಗಳೂರಿಗೆ ಬಂದಾಗೆ ಆ ಪ್ಲೇಸ್ಗಳನ್ನು ನೋಡಿ. ಥ್ಯಾಂಕ್ ಯು. ಎಲ್ಲೋಗ್ತದೆ ಅಂತ ಹೇಳ್ತೀವಿ. ಹಾಯ್ ಮಾಡು. ಹಾಯ್ ಕರ. ಹಾಯ್. ಸೊ ಫ್ರೆಂಡ್ಸ್, ನಮ್ಮ ತಮ್ಮ ಆವಾಗಲಿಂದ ಒಂದು ಕಿಟಕಿಯಿಂದ ಹೊರಗಡೆ ನೋಡ್ತಿದ್ದಾನೆ. ಸೊ ಅದನ್ನ ಕಿಟಕಿಯಿಂದ ಹೊರಗಡೆ ನೋಡ್ತಿದ್ದಾನೆ. ನಾವು ಎಲ್ಲಿ ಹೊಂಟೇವು ಅಂತ ನಿಮಗೆ ಆಮೇಲೆ ಹೇಳ್ತೀವಿ, ಅಲ್ಲಿ ಹೋದ್ಮೇಲೆ ಹೇಳ್ತೀವಿ. ನೋಡ್ರಿ ನಮ್ಮ ವಿಡಿಯೋಸ್ನ. ಮತ್ತು ಈ ಪುಟ್ಟ ಕುಟುಂಬಕ್ಕೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಕನಸು ನಮ್ಮದು, ಸಹಕಾರ ನಿಮ್ಮದು. ಬನ್ನಿ ಹೋಗೋಣ. ಸೊ ಎಲ್ಲರೂ ಹೇಳ್ದಂಗೆ ನಾವು ಒಂದೊಂದೇ ಬೆಂಗಳೂರಿನ ಪ್ಲೇಸಸ್ನ ತೋರಿಸ್ತೀವಿ ಅಂತ ಹೇಳಿದ್ದೀವಿ. ಎಷ್ಟೊಂದು ಜನ ಬೆಂಗಳೂರು ನೋಡೇ ಇರಲ್ಲ, ಒಂದು 50% ನೋಡಿರಲ್ಲ. ಎಲ್ಲರೂ ನೋಡಿರ್ತೀರ ಕೆಲವೊಬ್ಬರು. ಈಗ ಇಲ್ಲಿದ್ದು ಇನ್ಫಾರ್ಮೇಷನ್ ಹೇಗೆ ಏನೇನು ಅಂತ ತೋರಿಸ್ತೀವಿ. ಆದಷ್ಟು ಇನ್ಫಾರ್ಮೇಷನ್ ವಿಡಿಯೋ ಇರುತ್ತೆ. ಆ್ಯಂಡ್ ಗೃಹಲಕ್ಷ್ಮಿದು ನಿನ್ನೆ ವ್ಲಾಗು ತುಂಬಾ ಸಪೋರ್ಟ್ ಮಾಡಿದ್ದೀರಾ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸ್ಟೇ ಟ್ಯೂನ್. ಸ್ನೇಹಿತರೆ, ನಾವು ಹೇಳಿದ್ವಿ ನಿಮಗೆ ಒಂದು ಒಳ್ಳೆ ಪ್ಲೇಸ್ ತೋರಿಸ್ತೇವೆ ಅಂತೇಳಿ. ಒಂದು ಮಾಲಿಗೆ ಬಂದಿದ್ದೆ ನಾವು. ಆ ಮಾಲ್ ನೇಮ್ ಬಂದುಬಿಟ್ಟು ಒರಾಯನ್ ಮಾಲ್ ಅಂತೇಳಿ. ಈಗ ಅಲ್ಲಿ ಬಂದಿದ್ದೀವಿ. ಈಗ ಒರಾಯನ್ ಮಾಲಲ್ಲೆಲ್ಲ ಏನೇನಿರುತ್ತೆ ಏನು ಅಂತೆಲ್ಲ ನಾವು ನಿಮಗೆ ತೋರಿಸ್ತೇವೆ. ನೋಡಿ, ಯಾರ್ಯಾರು ಮಾಲ್ ನೋಡಿಲ್ಲ ಅವ್ರು ನೋಡಿ. ಸೊ ಇದು ಬೆಂಗಳೂರಲ್ಲೇ ಥರ್ಡ್ ಬಿಗ್ಗೆಸ್ಟ್ ಮಾಲ್ ಇದು. ಸೊ ನೋಡಿ ಹೇಗಿದೆ ಎಲ್ಲ ತೋರಿಸ್ತಾರೆ ನೋಡಿ. ಆ್ಯಂಡ್ ಇದು ಲೇಕ್ ವ್ಯೂ ಇರೋದು, ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ ನೋಡಿ. ಇದು ಬಂದುಬಿಟ್ಟು ಇರೋದು ರಾಜಾಜಿನಗರ, ನಮ್ಮ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ರಸ್ತೆಯಲ್ಲಿ. ಇದು 2012-14 2012ರಲ್ಲಿ ಕಟ್ಟಿರೋದು. ಸುಮಾರಾಗಲೇ ಕಟ್ಟಿ ಒಂದು 14 ವರ್ಷ ಆಯಿತು. ಇಲ್ಲಿ ಒಂದು ಹೆಚ್ಚು ಕಮ್ಮಿ ಒಂದು 4-5 ಫ್ಲೋರ್ಸ್ ಇದ್ದಾವೆ. ಒಳ್ಳೆ ಇದು ಎಂಟರ್ಟೈನ್ಮೆಂಟ್ ಎಲ್ಲ ಇರುತ್ತೆ. ಮತ್ತು ಯಾವಾಗಲೂ ಇಲ್ಲಿ ನಾವೀಗ ಬಂದಿರೋಂಥ ಜಾಗ ಇದು ಹಿಂಭಾಗ ಯಾವಾಗಲೂ ಫ್ರೀ ಇರುತ್ತೆ. ಬಟ್ ಒಂದೊಂದು ಸರಿ ಇಲ್ಲಿ ಏನಾರು ಒಂದು ಇವೆಂಟ್ನ ಆರ್ಗನೈಸ್ ಮಾಡಿರ್ತಾರೆ. ಲಾಸ್ಟ್ ಟೈಮ್ ನಾವು ಬಂದಾಗ ಗೇಮಿಂದೆಲ್ಲ ಇತ್ತು. ಈ ಸಲ ಸೇಲ್ ಹಾಕಿದ್ದಾರೆ. ಸೊ ಹಂಗೆ ತೋರಿಸ್ತೀವಿ.
ಮತ್ತು ಹಾಗೆ ನಮ್ಮ ಹಿಂದೆ ನೀವು ನೋಡ್ತಿದ್ರಲ್ಲ, ಇದು ದೊಡ್ಡ ಒಂದು ಬಿಲ್ಡಿಂಗ್, ಏನಂತಾರೆ ಇದಕ್ಕೆ, ವರ್ಲ್ಡ್ ಟ್ರೇಡ್ ಸೆಂಟರ್ ಅಂತೇಳಿ. ಇಲ್ಲಿ ಸುಮಾರು ಆಫೀಸ್ಗಳಿದ್ದಾವೆ, ಎಲ್ಲ MNC ಕಂಪ್ನಿ, ಫಾರಿನ್ ಬೇಸ್ ಕಂಪ್ನಿ, ಅವೆಲ್ಲ ಇಲ್ಲಿಂದನೇ ಇಲ್ಲಿಂದ ವರ್ಕ್ ಆಗ್ತಿರ್ತವೆ. ಸಂಜೆ ಬಂದರೆ ಅಂತೂ ಎಷ್ಟು ಚೆನ್ನಾಗಿ ವ್ಯೂ ಇದೆ ಅಂದರೆ ನೋಡ್ಬೋದು. ಎಷ್ಟು ಜನ ಬಂದಿದ್ದಾರೆ ಇಲ್ಲಿ, ತುಂಬ ಜನ ಬಂದಿರ್ತಾರೆ. ಕಡೆ ಇಲ್ಲಿ ಫುಲ್ಲು ಸೇಲ್ ಹಾಕಿದ್ದಾರೆ. ಯಾವ ಥರ ಅಂದರೆ ಗೃಹ ಶೋಭೆ ಎಲ್ಲ ಇರುತ್ತಲ್ಲ, ಬಟ್ ಇದು ತುಂಬ ಹೈಫೈ ಗೃಹ ಶೋಭೆ ಅಂತಲೇ ಹೇಳ್ಬೋದು. ಐಷಾ ಗೃಹ ಶೋಭೆ ಇದೆಲ್ಲ ನಾವು ನಾರ್ಮಲ್ ಜನಗಳೆಲ್ಲ ಪರ್ಚೇಸ್ ಮಾಡೋಕ್ಕಾಗಲ್ಲ ಇಲ್ಲಿ. ಎಷ್ಟೇನಪ್ಪ ನಾವು ನೋಡ್ತಿರ್ಬೇಕಷ್ಟೇ. ಕೇಳಿದೆ 400 ಅಂದರು, ಅದು ಬೇರೆ ಹತ್ರ ಎಲ್ಲ 99 ರೂಪೀಸ್ ಇರ್ಬೋದು. ಈಗ ಇದು ಹೊರಗಡೆದು ತೋರಿಸ್ತೀವಿ, ಸೇಲ್ ಹಾಕಿರೋದು. ನೆಕ್ಸ್ಟ್ ಆಮೇಲೆ ಬರ್ತಾ ಒಳಗಡೆದು ತೋರಿಸ್ತೀವಿ ಏನೇನು ಇರುತ್ತೆ, ಏನು ಮಾಲಲ್ಲಿ ಅಂತೇಳಿ. ನೋಡಿ, ಇದು ವರ್ಲ್ಡ್ ಟ್ರೇಡ್ ಸೆಂಟರ್. ಇಲ್ಲಿ ತುಂಬ MNC ಕಂಪ್ನಿಗಳದೆಲ್ಲ ಕೆಲಸ ನಡೆಯುತ್ತವೆ ಇಲ್ಲಿಂದಾನೆ. ನೆಕ್ಸ್ಟ್ ಅದ್ರ ಪಕ್ಕದಲ್ಲೇ ಇದೆ ನೋಡಿ, ಇದೆಲ್ಲ ಅಪಾರ್ಟ್ಮೆಂಟ್ಸ್ ಇವೆಲ್ಲ. ತುಂಬ ಕಾಸ್ಟ್ಲಿಯೆಸ್ಟ್ ಅಪಾರ್ಟ್ಮೆಂಟ್ಸ್ ಇವೆಲ್ಲ. ಯಾಕಂದರೆ ಯಶವಂತಪುರ ರೈಲ್ವೆ ಸ್ಟೇಷನ್ ನಿಯರ್ ಆಗುತ್ತೆ, ಮೇನ್ ರೋಡಲ್ಲಿದೆ, ಮೇನ್ ಪ್ಲೇಸಲ್ಲಿದೆ. ಇವು ನೋಡ್ರಿ, ನಮ್ಮ ಹುಡ್ರು ಆಟ ಆಡ್ತಿದ್ದಾವೆ ಇಲ್ಲಿ. ಸೊ ಈಗ ಬೋಟಿಂಗ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಇಲ್ಲಿ. ಬನ್ನಿ ಲೇಕ್ ಹತ್ರ ಹೋಗೋಣ. ಬೋಟಿಂಗ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ. ಮಹಾತ್ಮ ಗಾಂಧೀಜಿಯವರ ಸ್ಟ್ಯಾಚು ನಿಲ್ಲಿಸಿದ್ದಾರೆ. ನೋಡಿ, ಇದೆಲ್ಲ ತುಂಬ ಕಾಸ್ಟ್ಲಿ ಇಲ್ಲೆಲ್ಲ ಫ್ಲ್ಯಾಟ್ ಖರೀದಿ ಮಾಡೋಕ್ಕೆ. ಅಪ್ಪ ನೋಡಬೇಕು, ಕಣ್ಣು ತುಂಬ್ಕೋಬೇಕು. ನೋಡಿ, ಇದೇ ಲೇಕ್ ಇದೆ ಇಲ್ಲಿ. ಸ್ಮಾಲ್ ಆಗಿ ಒಂದು ಲೇಕ್ ಮಾಡಿದ್ದಾರೆ ನೋಡಿ. ಈಗ ಬೋಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಸ್ಟಾರ್ಟಿಂಗೆಲ್ಲ ಇಲ್ಲಿ ಬೋಟಿಂಗ್ ಇದ್ದಿಲ್ಲ, ಇತ್ತೀಚೆಗೆ ಸ್ಟಾರ್ಟ್ ಮಾಡಿದ್ದಾರೆ ಬೋಟಿಂಗ್. ನೋಡಿ, ಇಲ್ಲಿ ಬೋಟಿಂಗ್ ಮಾಡ್ತಿದ್ದಾರೆ. ನೋಡಿ ನೋಡಿ, ಇಲ್ಲೆಲ್ಲ ಫಿಶಸ್ ಇದೆ ನೋಡಿ, ಫಿಶಸ್. ನೋಡಿ, ಅಲ್ಲಿ ಬೋಟಿಂಗ್ ಇದೆ. ಬೋಟಿಂಗ್ ನಡೀತಿದೆ. ಚಲೋ ಹಂಗೆ ಇಲ್ಲ ನೋಡಿ, ವರ್ಲ್ಡ್ ಟ್ರೇಡ್ ಸೆಂಟರ್ ಎಷ್ಟು ದೊಡ್ಡದಾಗಿದೆ. ಬೋಟಿಂಗ್ ಮಾಡ್ತಿದ್ದಾರೆ ನೋಡಿ. ವರಾಯನ್ ಮಾಲ್. ಇಲ್ಲಿ